ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನ ಶನಿವಾರ, ಸೌರ ಯುಗಾದಿ. ಈ ದಿನದ ಪಂಚಾಂಗದ ವಿಶೇಷತೆ ಏನು, 12 ರಾಶಿಗಳ ಫಲಾಫಲ ಹೇಗಿದೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಸೌರ ಯುಗಾದಿ, ಹಾಗೆ ಶನಿವಾರ, ಹೇಗಿದೆ ಈ ದಿನದ ಪಂಚಾಂಗದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚಿಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ರಿತೋ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಮೊದಲಿಗೆ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ಪಂಚಮಿ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಮೇಷ ಸಂಕ್ರಮಣ, ಅಂದರೆ ಮೇಷರಾಶಿಗೆ ಸೂರ್ಯನ ಪ್ರವೇಶವಾಗುತ್ತೆ. ಸೂರ್ಯನಿಗೆ ಮೇಷರಾಶಿ ಉಚ್ಚಸ್ಥಾನ, ಗ್ರಹಗಳಿಗೆ ಸ್ವಚ್ಛ ಸ್ಥಾನ. ಉಚ್ಚಸ್ಥಾನ ಯಾವುದಿದೆ ಅದು ತುಂಬ ಬಲಿಷ್ಠವಾದ ಸ್ಥಾನ ಅಂತ. ಗ್ರಹಗಳು ಸ್ವಾಭಾವಿಕವಾಗಿ ಒಂದು ಬಲ ಇರುತ್ತೆ, ಸ್ಥಾನಬಲ ಅಂತ ಒಂದಿರುತ್ತೆ. ಇದು ಸ್ಥಾನಬಲ. ಹೀಗಾಗಿ ಮೇಷರಾಶಿಗೆ ಸೂರ್ಯನ ಪ್ರವೇಶ ಆಗ್ತಾ ಇದೆ ಅಂತಂದರೆ ವಿಶೇಷವಾದ ಬಲವನ್ನು ಎಲ್ಲರಿಗೆ ತುಂಬಿಬಿಡ್ತಾನೆ. ಸೂರ್ಯನ ಶಕ್ತಿ ಅಂತಕ್ಕಂಥದ್ದು ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಬೇಕು. ಸೂರ್ಯನಿದ್ರೇ ನಮ್ಮ ಆರೋಗ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳುತ್ತೆ. ಹೀಗಾಗಿ ಆರೋಗ್ಯ ಸಮೃದ್ಧತೆ ಉಂಟಾಗೋದು ಈಗ. ಇದನ್ನು ವಿಷುವ ಕಾಲ ಅಂತ ಕರೀತಾರೆ. ನಮಗೆ 4 ಪ್ರಧಾನವಾದ ಏನು ಸೂರ್ಯನ ಸಂಚಾರದ ಏನು ಸಮಯ ಇದೆ. ಒಂದು ಈ ಮೇಷ ಸಂಕ್ರಮಣ, ಎರಡನೇದು ಕರ್ಕಟಕ ಸಂಕ್ರಮಣ, ಮೂರನೇದು ತುಲಾ ಸಂಕ್ರಮಣ, ನಾಲ್ಕನೇದು ಮಕರ ಸಂಕ್ರಮಣ. ಇದು ಅತ್ಯಂತ ಪ್ರಮುಖವಾದದ್ದು. ಈ ಸೌರ ಸಂಕ್ರಮಣವನ್ನೇ ಸೌರ ಯುಗಾದಿ ಅಂತ ಆಚರಿಸ್ತಾರೆ. ನಾವು ಚಾಂದ್ರಮಾನದ ರೀತಿಯಲ್ಲಿ ಯುಗಾದಿಯನ್ನು ಆಚರಿಸಿದ್ರೆ, ಈ ಕರಾವಳಿ ಪ್ರದೇಶದವರೆಲ್ಲ ಸೌರವನ್ನು, ಅಂದರೆ ಸೂರ್ಯನ ಸಂಚಾರವನ್ನು ಗುರಿಯಾಗಿಟ್ಟುಕೊಂಡು ಮೇಷಕ್ಕೆ ಅವನ ಪ್ರವೇಶವಾದ ದಿವಸದಿಂದ 12 ತಿಂಗಳು ಅವನ ಸಂಚಾರ ಏನಿದೆ ಅದನ್ನು ಸೌರವರ್ಷ ಅಂತ ಕರೀತಾರೆ. ಇರಲಿ, ಈ ಸೌರವರ್ಷದ ವಿಶೇಷತೆಗಳು ಅಥವಾ ಇಲ್ಲಿನ ಆಚರಣೆಗಳು ಆಯಾ ಸಂದರ್ಭದಲ್ಲಿ ನಾನು ಅದನ್ನು ವಿವರಿಸ್ತಾ ಹೋಗ್ತೀನಿ. ಅಂತೂ ಈ ದಿವಸ ಶನಿವಾರ ಸೌರ ಸಂಕ್ರಮಣ ಆಗಿರುವ ಕಾರಣದಿಂದಾಗಿ ಶನೈಶ್ಚರನೇ ಮಂತ್ರಿ. ಹೀಗಾಗಿ ಕುಜ ರಾಜ, ಶನಿ ಮಂತ್ರಿ, ಇವರಿಬ್ಬರ ಪಾರುಪತ್ಯದಲ್ಲಿ ಇಡೀ ವರ್ಷ ಸಾಗುತ್ತೆ. ನಾವು ಅದನ್ನು ಎದುರಿಸಬೇಕು. 2 ಪಾಪಗ್ರಹಗಳು ಮೇನ್ ಏನು ಅಧಿಕಾರದ ಒಂದು ಗದ್ದುಗೆಯಲ್ಲಿ ಕುಳಿತಾಗ ಆಗ್ತಕ್ಕಂಥ ಅವಘಡಗಳು ಸಾಮಾನ್ಯದ್ದಲ್ಲ, ವಿಪರೀತವಾಗಿರುತ್ತೆ. ಇದನ್ನು ಎದುರಿಸುವಂತಹ ಶಕ್ತಿಯನ್ನು ಅವರೇ ಕೊಡಬೇಕು, ನಮಗೆ ಗ್ರಹಗಳೇ ಸೂಚಿಸಬೇಕು. ಹಾಗಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಮುಖ್ಯವಾಗಿ ಈ ದಿವಸ ಸೂರ್ಯನ ಪ್ರಾರ್ಥನೆ. ಶನಿವಾರ ಸೂರ್ಯನ ಪ್ರಾರ್ಥನೆ, ಮಗನ ವಾರದಲ್ಲಿ ತಂದೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎರಡೂ ಮಾಡಬೇಕು. ಶನೈಶ್ಚರನ ಆರಾಧನೆಯೂ ಬೇಕು, ಯಾಕೆಂದರೆ ಅವನು ಮಂತ್ರಿ. ಹೀಗಾಗಿ ಅವನ ತಂದೆ ಸೂರ್ಯನ ಕೃಪೆಯೂ ಬೇಕು ನಮಗೆ. ಹೀಗಾಗಿ ಈ ದಿವಸ ತಪ್ಪದೆ ಸೂರ್ಯನ ಪ್ರಾರ್ಥನೆಯನ್ನು, ಸೂರ್ಯನಾರಾಯಣನ ದರ್ಶನವನ್ನು ಸಾಧ್ಯವಾದವರು ಅದನ್ನು ಮಾಡ್ತಕ್ಕಂಥದ್ದು. ಮತ್ತು ಸಂಕ್ರಮಣ ಆದ್ದರಿಂದ ತರ್ಪಣಾದಿಗಳಿರ್ತವೆ. ಹೀಗಾಗಿ ಅದನ್ನು ಅನುಸರಿಸಬೇಕು, ಮಾಡಲೇಬೇಕು. ಯಾಕೆಂದರೆ ಪಿತೃಸ್ಮರಣೆ ದೇವತೆಗಳಿಂತಲೂ ಉತ್ತಮವಾಗಿರ್ತಕ್ಕಂಥದ್ದು ಅಂತ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಸಾರಿದೆ. ಹೀಗಾಗಿ ತಪ್ಪದೆ ಪಿತೃಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತೂ ಈ ಸಂಕ್ರಮಣದಲ್ಲಿ ಸೂರ್ಯನ ಪ್ರಾರ್ಥನೆ ಬಹಳ ಮುಖ್ಯ. ಸೂರ್ಯಾರಾಧನೆ ಮಾಡಿಕೊಳ್ಳಿ, ಆರೋಗ್ಯ ವೃದ್ಧಿ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.